ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಂದರೆ ಇಂಡಿಯನ್ ನೇವಿಯಲ್ಲಿ ಕಾರ್ಯನಿರತ ವಿವಿಧ ರೀತಿಯ ನೇಮಕಾತಿಯನ್ನು ಕಾರ್ಪಾನ್ ಮಾಡಿದ್ದು. ನೋಡಿರಿ, ಅಪ್ಲಿಕೇಶನ್ 24 ಜನವರಿ 2026 ಅಂದರೂ ಪ್ರಾರಂಭವಾಗಿದ್ದು, ಕೊನೆಯ ದಿನಾಂಕ ಬಂದುಬಿಟ್ಟು 24 ಫೆಬ್ರವರಿ 2026 ಕೊನೆಯ ದಿನಾಂಕ ಆಗಿರ್ತದೆ. ನೋಡಿರಿ, ಯಾವ ರೀತಿ ಪೋಸ್ಟ್ ಖಾಲಿ ಇದಾವೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವುದಾಗಿರ್ಬೇಕಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, ಬ್ರ್ಯಾಂಚ್ ವೈಸ್ ಪೋಸ್ಟನ್ನು ಹಂಚಿಕೆ ಮಾಡಲಾಗಿದೆ. ಮೊದಲನೇದಾಗಿ 1ನೇ ಬ್ರ್ಯಾಂಚ ಎಕ್ಸಿಕ್ಯೂಟಿವ್ ಬ್ರ್ಯಾಂಚ. ನೋಡಿರಿ, ಇದರಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ನ BE ಅಥವಾ BTech ಇನ್ ಎನಿ ಡಿಸಿಪ್ಲಿನ್ ಮಿನಿಮಮ್ 60% ತೊಗೊಂಡ ಪಾಸಾದ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕ್ಬೋದು. ಇದರಲ್ಲಿ ಟೋಟಲಾಗಿ 76 ವೇಕೆನ್ಸಿಗಳು ಖಾಲಿ ಇದಾವೆ. ನೋಡಿರಿ, ಇದರ ಮೆನ್ ಮತ್ತು ವುಮೆನ್ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ನೋಡಿರಿ, ಇನ್ನು ಏಜ್ ಲಿಮಿಟ್ ಯಾವ ರೀತಿ ಅಂದ್ರೆ ಡೇಟ್ ಆಫ್ ಬರ್ತ್ ವೈಸ. ನೋಡಿರಿ, 2 ಜನವರಿ 2002ರಿಂದ 1 ಜುಲೈ 2007 ಏನು ಡೇಟ್ ಆಫ್ ಬರ್ತ್ ಇರ್ತಲ್ಲ ಅವರು ಅಪ್ಲಿಕೇಶನನ್ನು ಹಾಕ್ಬೋದು. ಅಂದರೆ 18ರಿಂದ 23 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅದೇ ರೀತಿ 2ನೇ ಬ್ರ್ಯಾಂಚ್ ಪೈಲಟ್ ಹುದ್ದೆ ಆಗಿದ್ದು, ಇದರಲ್ಲಿ 25 ವೇಕೆನ್ಸಿ ಖಾಲಿದಾವೆ. ಇದರಲ್ಲಿ ಕೂಡ ಮೆನ್ ವುಮೆನ್ 2 ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು 2 ಜನವರಿ 2003ರಿಂದ 1 ಜನವರಿ 2008 ಒಳಗಡೆ ಏನು ಡೇಟ್ ಆಫ್ ಬರ್ತ್ ಇರ್ತಾವಲ್ಲ ಇವರು ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ 3ನೇದಾಗಿ ನಾವಲ್ ಏರ್ ಆಪರೇಷನ್ ಆಫೀಸರ. ನೋಡಿರಿ, ಈ ಹುದ್ದೆಗೆ BE ಅಥವಾ BTech ಇನ್ ಡಿಸಿಪ್ಲಿನ್ ಎನಿ ಮಿನಿಮಮ್ 60% ತೊಗೊಂಡು ಪಾಸ್ ಆಗಿರಬೇಕು. ಮತ್ತು ಕ್ಯಾಂಡಿಡೇಟ್ ಮಸ್ಟ್ ಬಿ 60% ಅಗ್ರಿಗೇಟ್ ಮಾರ್ಕ್ಸಿನ 10ನೇತೆ ಮತ್ತು 12ನೇತೆಯಲ್ಲಿ 60% ತೊಗೊಂಡ ಅಭ್ಯರ್ಥಿ ಪಾಸ್ ಆಗಿರಬೇಕಾಗಿರ್ತದೆ. ಇದರಲ್ಲಿ ಟೋಟಲ 20 ವೇಕೆನ್ಸಿ ಖಾಲಿ ಇದ್ದು, ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು ಸೇಮ್ 2003ರಿಂದ 2008 ಒಳಗಿನ ಡೇಟ್ ಆಫ್ ಬರ್ತ್ ಇರೋ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಅದೇ ರೀತಿ 4ನೇದು ಏರ್ ಟ್ರಾಫಿಕ್ ಕಂಟ್ರೋಲರ ಎಜುಕೇಷನ್ ಕ್ವಾಲಿಫಿಕೇಷನ್ ಸೇಮ್ ಆಗಿರ್ತದೆ. ಇನ್ನು ಇದರಲ್ಲಿ 18 ವೇಕೆನ್ಸಿಗಳು ಖಾಲಿ ಇದ್ದು ಮೆನ್ ಆ್ಯಂಡ್ ವುಮೆನ್ ಇಬ್ಬರು ಅಪ್ಲೈ ಮಾಡ್ಬೋದು. ಇನ್ನು ಏಜ್ ಲಿಮಿಟ್ ಯಾವ ರೀತಿ ಐತಂದ್ರೆ ನೋಡಿರಿ, 2 ಜನವರಿ 2002ರಿಂದ 1 ಜನವರಿ 2006 ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ 5ನೇದು ಲೆಗಸ್ಟಿಕ್. ಈ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು BE ಅಥವಾ BTech ಇನ್ ಎನಿ ಡಿಸಿಪ್ಲಿನ್ ಇನ್ ಫಸ್ಟ್ ಕ್ಲಾಸ ಅಥವಾ MBA ವಿತ್ ಫಸ್ಟ್ ಕ್ಲಾಸ್ ಆಗಿರ್ಬೋದು. ಅಥವಾ ನೋಡಿರಿ, BSc ಅಥವಾ BCom ಅಥವಾ BSc IT ವಿತ್ ಫಸ್ಟ್ ಕ್ಲಾಸ್ ಅಲಾಂಗ್ ವಿತ್ PG ಡಿಪ್ಲೊಮಾ ಇನ್ ಫೈನಾನ್ಸ್ ಅಥವಾ ಲಾಜಿಸ್ಟಿಕ್ನಲ್ಲಿ ಸಪ್ಲೈ ಚೈನ್ಸ್ ಮ್ಯಾನೇಜ್ಮೆಂಟ್ ಅಥವಾ ಮೆಟೀರಿಯಲ್ ಮ್ಯಾನೇಜ್ಮೆಂಟ. ಇನ್ನೆಲ್ಲ MCA ಅಥವಾ MSc ಫಸ್ಟ್ ಕ್ಲಾಸಲ್ಲಿ ಪಾಸಾದ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕ್ಬೋದು. ವೇಕೆನ್ಸಿ ಬಂದುಬಿಟ್ಟು 10 ವೇಕೆನ್ಸಿ ಖಾಲಿ ಇದ್ದಾವೆ. ಮೆನ್ ಆರ್ ವುಮೆನ್ ಇಬ್ಬರು ಅಪ್ಲಿಕೇಶನನ್ನು ಹಾಕ್ಬೋದು. ಏಜ್ ಲಿಮಿಟ್ ಬಂದುಬಿಟ್ಟು 2002ರಿಂದ 2007 ಇದ್ದವರು ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು 6ನೇದು ನೋಡಿರಿ, ಎಜುಕೇಷನಲ್ ಬ್ರ್ಯಾಂಚ್ ಒಳಗೆ ನೋಡಿರಿ, ಅಭ್ಯರ್ಥಿ ME ವಿತ್ ಮಿನಿಮಮ್ 60% ತೊಗೊಂಡು ಪಾಸ್ ಆಗಿರಬೇಕು. ಅಂದರೆ ಮ್ಯಾಥ್ಸ್ ಅಥವಾ ಆಪ್ರೇಷನಲ್ ರಿಸರ್ಚ್ ಒಳಗೆ BSc ಮುಗಿಸಿರ್ಬೇಕಾಗ್ತದೆ. ಇನ್ನು MSc ಅಥವಾ MA ವಿತ್ ಮಿನಿಮಮ್ 60% ತೊಗೊಂಡ ಫಿಸಿಕ್ಸ್ ಅಥವಾ ಅಪ್ಲೈಡ್ ಫಿಸಿಕ್ಸ್ ಒಳಗೆ ಮೆಟ್ರಾಲಜಿ. ಮತ್ತು ಅದೇ ರೀತಿ BE ಅಥವಾ BTech ಇನ್ ಮಿನಿಮಮ್ 60% ಮೆಕ್ಯಾನಿಕಲ್ ಒಳಗಾಗಿರ್ಬೋದು. ಅಥವಾ BE ಇನ್ BTech ಅಥವಾ MTech ಮಿನಿಮಮ್ 60% ಕಂಪ್ಯೂಟರ್ ಸೈನ್ಸ. ವಿವಿಧ ರೀತಿಯ ಎಜುಕೇಷನ್ ಕ್ವಾಲಿಫಿಕೇಷನ್ನ ಹೊಂದಿದ್ದರೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇದರಲ್ಲಿ ಪೋಸ್ಟ್ ಬಂದುಬಿಟ್ಟು 7 ಪೋಸ್ಟ್ ಖಾಲಿ ಇದಾವೆ. ನೋಡಿರಿ, ಡೇಟ್ ಆಫ್ ಬರ್ತ 2002ರಿಂದ 2006 ಒಳಗಿನ ಅಭ್ಯರ್ಥಿ ಡೇಟ್ ಆಫ್ ಬರ್ತ್ ಹೊಂದಿದ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ ಎಜುಕೇಷನ್ ಒಳಗೆ ME ಅಥವಾ MTech ಇವತ್ತು ಮಿನಿಮಮ್ 60% ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ಸ್ ಒಳಗೆ ಅಥವಾ ಕಂಟ್ರೋಲ್ಸ ರ್ಯಾಡರ್ ಒಳಗೆ, ಇಲ್ಲಾಂದರೆ ME ಮತ್ತು MTech ಮಿನಿಮಮ್ 60% ಥರ್ಮಲ್ ಮತ್ತು ಪ್ರೊಡಕ್ಷನ್ ಇಂಜಿನಿಯರ್ ಒಳಗೆ ಅಭ್ಯರ್ಥಿಗೆ 8 ಪೋಸ್ಟ್ ಖಾಲಿದಾವೆ. ನೋಡಿರಿ, ಇದರಲ್ಲಿ 2002ರಿಂದ 2006 ಒಳಗೆ ಯಾರು ಡೇಟ್ ಆಫ್ ಬರ್ತನ್ನು ಹೊಂದಿರ್ತೀರಲ್ಲ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ 7ನೇ ಪೋಸ್ಟ್ ನೋಡೋದಾದರೆ ನೋಡಿರಿ, ಎಂಜಿನಿಯರ್ ಬ್ರ್ಯಾಂಚ್ ಜನರಲ್ ಸರ್ವಿಸ್ ಒಳಗೆ
ನೋಡಿರಿ ಅಭ್ಯರ್ಥಿ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಬಿ ಅಥವಾ ಬಿ ಟೆಕ್ ಮಿನಿಮಮ್ 60% ತೊಗೊಂಡು ಪಾಸ್ ಆಗಿರಬೇಕು. ಯಾವ್ಯಾವ ಅಂದರೆ ಮರೀನಾ ಇಂಜಿನಿಯರ್ ಅಥವಾ ಏರ್ಸ್ಪೇಸ್ ಇಂಜಿನಿಯರ, ಮೆಟ್ರಾಲಜಿ ಇಂಜಿನಿಯರ, ಇನ್ಸ್ಟ್ರುಮೇಷನ್ ಇಂಜಿನಿಯರಿಂಗ್ ಅಥವಾ ಆಟೋಮೊಬೈಲ್ಸ್ ಇಂಜಿನಿಯರ ಒಳಗೆ 42 ಪೋಸ್ಟ್ ಖಾಲಿ ಇದ್ದು. ನೋಡಿರಿ ಅಭ್ಯರ್ಥಿ ಮೆನ್ ಆರ್ ವುಮೆನ್ ಇಬ್ಬರು ಅಪ್ಲೈ ಮಾಡ್ಬೋದು. ಇನ್ನು ಏಜ್ ಲಿಮಿಟ್ ನೋಡೋದಾದರೆ 2002ರಿಂದ 2007ವರೆಗೂ ಅಂದರೆ 18ರಿಂದ 23 ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ ಸಬ್ ಮೆರಿನ್ ಟೆಕ್ ಇಂಜಿನಿಯರಿಂಗ್ ಒಳಗೆ ಅಭ್ಯರ್ಥಿ ಕ್ವಾಲಿಫಿಕೇಷನ್ ಬಂದುಬಿಟ್ರು ಪ್ರೊಡಕ್ಷನ್ ಇಂಜಿನಿಯರ್ ಅಥವಾ ಕಂಟ್ರೋಲ್ ಇಂಜಿನಿಯರ್, ಏರೋನಾಟಿಕ್ ಇಂಜಿನಿಯರಿಂಗ್ ಮಾಡಿದ ಅಭ್ಯರ್ಥಿಗಳಿಗೆ 8 ಪೋಸ್ಟ್ ಖಾಲಿ ಇದ್ದು. ಓನ್ಲಿ ಪುರುಷ ಅಭ್ಯರ್ಥಿಗೆ ಮಾತ್ರ ಈ ಹುದ್ದೆ ಖಾಲಿ ಇದ್ದು. ಅಭ್ಯರ್ಥಿ 18ರಿಂದ 23 ವರ್ಷದ ಒಳಗಿನ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅದೇ ರೀತಿ ಎಲೆಕ್ಟ್ರಿಕಲ್ ಬ್ರ್ಯಾಂಚ್ ಜನರಲ್ ಸರ್ವಿಸ್ ಒಳಗೆ ಬಿ ಅಥವಾ ಬಿ ಟೆಕ್ ವಿತ್ ಮಿನಿಮಮ್ 60% ಮಾರ್ಕ್ಸನ್ನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ, ಇನ್ಸ್ಟ್ರುಮೇಷನ್ನ ಅಥವಾ ಪವರ್ ಎಲೆಕ್ಟ್ರಾನಿಕ್ಸ ಒಳಗೆ 38 ಪೋಸ್ಟ್ ಖಾಲಿ ಇದ್ದು. ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ವೇಕೆನ್ಸಿ ಖಾಲಿ ಇದ್ದಾವೆ. ಏಜ್ ಲಿಮಿಟ್ 2002ರಿಂದ 2007 ಡೇಟ್ ಆಫ್ ಬರ್ತ್ ಹೊಂದಿದ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ ಕೊನೆಯದಾಗಿ ನೋಡಿರಿ ಸಬ್ ಮೆರಿನ್ ಟೆಕ್ ಎಲೆಕ್ಟ್ರಿಕಲ್ ಒಳಗೆ ಅಭ್ಯರ್ಥಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ಸ, ಇನ್ನು ಇನ್ಸ್ಟ್ರುಮೇಷನ್ ಮತ್ತು ಕಂಟ್ರೋಲ ವಿವಿಧ ರೀತಿಯ ಎಜುಕೇಷನ್ ಕ್ವಾಲಿಫಿಕೇಷನ್ ಹೊಂದಿದ್ದು 8 ಪೋಸ್ಟ್ ಖಾಲಿ ಇದ್ದಾವೆ. ಇದು ಕೂಡ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರುತ್ತೆ. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು 2002ರಿಂದ 2007 ಡೇಟ್ ಆಫ್ ಬರ್ತನ್ನು ಯಾರು ಹೊಂದಿರ್ತಿರಲ್ಲ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ ಅಪ್ಲಿಕೇಶನ್ ಬಂದುಬಿಟ್ಟು ಇದು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ಬೋದಾಗಿರ್ತದೆ. ಕೊನೆಯ ದಿನಾಂಕ 24 ಫೆಬ್ರವರಿ 2026 ಕೊನೆಯ ದಿನಾಂಕ ಆಗಿರ್ತದೆ. ನೋಡಿರಿ ಅಭ್ಯರ್ಥಿಗಳಿಗೆ NCC ಸಿ ಸರ್ಟಿಫಿಕೇಟ್ ಹೋಲ್ಡರ್ಸ್ ವಿಲ್ ಬಿ ಗಿವನ್ ರಿಲ್ಯಾಕ್ಸೇಷನ್ 5% ರಿಲ್ಯಾಕ್ಸ್ ನೀಡಿರ್ತಾರೆ. ನೋಡಿರಿ NCCಯಲ್ಲಿ ನೀವು ಸಿ ಸರ್ಟಿಫಿಕೇಟನ್ನು ಹೊಂದಿದ್ದರೆ ನಿಮಗೆ 5% ರಿಲ್ಯಾಕ್ಸ್ ಇರುತ್ತೆ ಎಲ್ಲದರಲ್ಲೂ ಕೂಡ. ನೋಡಿರಿ ಯಾರು ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು ಅಂದರೆ ನೋಡಿರಿ ಗ್ರ್ಯಾಜುಯೇಟ್ ಆಗಿರ್ಬೋದು ಅಥವಾ ಪೋಸ್ಟ್ ಗ್ರ್ಯಾಜುಯೇಟ, ಇನ್ನು ಫೈನಲ್ ಇಯರ್ ಒಳಗೆ ಮಿನಿಮಮ್ 60% ಅಗ್ರಿಗೇಟ್ ತೊಗೊಂಡು ಪಾಸ್ ಆಗಿರ್ಬೇಕಾಗಿರ್ತದೆ. ಅಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ನ ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೋಡಿರಿ ನಾ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ ಅಭ್ಯರ್ಥಿಗಳಿಗೆ ಡಿಗ್ರಿಯಲ್ಲಿ ತೆಗೆದುಕೊಂಡ ಮಾರ್ಕ್ಸ್ ಮೂಲಕ ಕ್ವಾಲಿಫೈಯನ್ನು ಮಾಡ್ತಾರೆ. ಅದೇ ರೀತಿ BE ಅಥವಾ BTech ಮಾಡಿದ ಅಭ್ಯರ್ಥಿಗಳಿಗೆ ಫೈನಲ್ ಇಯರ್ BE ಅಥವಾ BTech ಮಾರ್ಕ್ಸನ್ನು ತೆಗೆದುಕೊಂಡ ಮತ್ತು 5th ಸೆಮ್ನಲ್ಲಿ ತೆಗೆದುಕೊಂಡ ಮಾರ್ಕ್ಸ್ ಕೂಡ SSBಯಲ್ಲಿ ಶಾರ್ಟ್ ಲಿಸ್ಟ್ ಮೂಲಕ ಅಭ್ಯರ್ಥಿನ ಸೆಲೆಕ್ಟ್ ಮಾಡ್ಕೋತಾರೆ. ಅದೇ ರೀತಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಅಭ್ಯರ್ಥಿಗಳಿಗೆ MCA, MSc, MCA, MBA ಮತ್ತು MTech ತೆಗೆದುಕೊಂಡ ಮಾರ್ಕ್ಸ್ ಆಲ್ ಸೆಮಿಸ್ಟರ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ಶಾರ್ಟ್ ಲಿಸ್ಟ್ ಮೂಲಕ ಅಭ್ಯರ್ಥಿನ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ನೋಡಿರಿ ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ಮೆರಿಟ್ ಲಿಸ್ಟ್ ಮೂಲಕ ಕ್ವಾಲಿಫೈ ಮಾಡಲಾಗುವುದು. ಇನ್ನು ಈ ಹುದ್ದೆಗೆ ಸ್ಯಾಲ್ರಿ ಯಾವ ರೀತಿ ಸಿಗ್ಬೋದು ಅಂದರೆ ನೋಡಿರಿ ಸಬ್ ಲೆಜಿಸ್ಲೇಟಿವ್ ಸ್ಟಾರ್ಟ್ ಫ್ರಮ್ 1,25,000ದಿಂದ ಸ್ಯಾಲ್ರಿ ಸಿಗ್ಬೋದು. ನೋಡಿರಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಭ್ಯರ್ಥಿಗಳು ಅಫಿಷಿಯಲ್ ವೆಬ್ಸೈಟ್ ಆದ www.joinindiannavy.government.in ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ ಯಾರ ಅಪ್ಲಿಕೇಶನ್ ಹಾಕ್ಬೇಕಂತೀರಿ 24 ಫೆಬ್ರವರಿ 2026 ಒಳಗಾಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.